ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇವತ್ತಿನ ರೆಸಿಪಿ ಹೆಸರು ರವೆ ವಡೆ. ಒಂದೊಂದ್ಸಲ ಏನಾಗುತ್ತೆ, ಮನೇಲಿ ಮೊಸರು ತುಂಬ ಉಳ್ಕೊಂಡ್ಬಿಟ್ಟಿರತ್ತೆ, ಅದನ್ನು ಹಾಗೆ ಇಟ್ಟರೆ ವೇಸ್ಟ್ ಆಗುತ್ತೆ, ಹುಳಿ ಬಂದ್ಬಿಡುತ್ತೆ. ಸೊ ಆ ರೀತಿ ಮೊಸರನ್ನ ವೇಸ್ಟ್ ಮಾಡೋದ್ರ ಬದಲು ಆ ಮೊಸರನ್ನ ಬಳಸ್ಕೊಂಡು ಹೇಗೆ ಒಂದು ಹೆಲ್ತಿ ರೆಸಿಪಿ ಸ್ನ್ಯಾಕ್ ಮಾಡ್ಬೋದು, ಮತ್ತು ಈ ವಡೆನ ನೆಂಚ್ಕೊಳ್ಳೋಕ್ಕೆ ಊಟಕ್ಕೆ ಕೂಡ ಯೂಸ್ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಗೈಸ್, ಇದು ಒಂದು ಕ್ವಿಕ್ ರೆಸಿಪಿ. ಇದನ್ನು ಮಾಡೋಕ್ಕೆ ತುಂಬ ಟೈಮ್ ಆ ಥರ ಎಲ್ಲ ಏನು ತಗೊಳ್ಳಲ್ಲ, ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಈ ರೆಸಿಪಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ನಾನಿಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇದು ಜೀರಾ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಶುಂಠಿ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಗೈಸ್. ನಾವು ಈಗ ಮೊದಲನೇದಾಗಿ ಈರುಳ್ಳಿ, ತೆಂಗಿನಕಾಯಿ ಮತ್ತು ಈ ಹಸಿರು ಮೆಣಸಿನ್ಕಾಯಿನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಗೈಸ್, ನಾನಿಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಒಂದು ಬೌಲ್ಗೆ ಹಾಕ್ಕೊಂಡು 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಇಷ್ಟನ್ನು ಕೂಡ ನಾನು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಇದ್ರ ಜೊತೆ 1 ಕಪ್ ಆಗುವಷ್ಟು ರವೆನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊಸರನ್ನ ಇವಾಗ ಹಾಕ್ಕೊಳ್ಳೋಣ. ಜೊತೆಗೆ ಉಪ್ಪು, ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಕಲಿಸ್ಕೋಬೇಕಾದ್ರೆ ಮೊಸರು ಹಾಕ್ಕೊಂಡು ತೀರಾ ತೆಳ್ಳಗೆ ಕೂಡ ಕಲಿಸ್ಕೋಬಾರ್ದು, ಹಾಗೆ ತೀರಾ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ವಡೆ ಹಾಕೋಕ್ಕೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ಬರೋ ರೀತಿ ಕಲಿಸ್ಕೋಬೇಕು. ಈಗ ಮೊಸರನ್ನು ಹಾಕಿ ಕಲಿಸ್ಕೊಳ್ಳೋಣ. ಸೊ ಗೈಸ್, ಈಗ ಇದು ರೆಡಿಯಾಗಿದೆ. ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರೋ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಈಗ ಇದು 2 ನಿಮಿಷ ನೆನಿಬೇಕಾಗಿರುತ್ತೆ, ಹಾಗಾಗಿ ನಾವು ಇದನ್ನು ಹಾಗೆ ಇಟ್ಬಿಟ್ಟು 2 ನಿಮಿಷ ಈಗ ಅಲ್ಲಿ ತನಕ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಅಲ್ಲಿ ತನಕ ಇದನ್ನು ಕೂಡ ನೆಂದು ರೆಡಿಯಾಗಿರುತ್ತೆ. ಸೊ ಗೈಸ್, ಈಗ ಎಣ್ಣೆ ಕಾದು ರೆಡಿಯಾಗಿದೆ. ಸೊ ವಡೆನ ತಟ್ಕೊಳ್ಳೋಕ್ಕೆ ಇಲ್ಲಿ ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ ನಾನು. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ವಡೆನ ತಟ್ಕೊಳ್ಳೋಣ. ಕೈನ ಕೂಡ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳೋಣ, ಆಗ ಕೈಗೆ ಈ ಮಿಕ್ಸ್ಚರ್ ಅಂಟ್ಕೊಳ್ಳಲ್ಲ ಅಷ್ಟಾಗಿ. ಈ ರೀತಿ ಸ್ವಲ್ಪ ತಗೊಂಡು ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲಿ ಹೇಗೆ ವಡೆ ಎಲ್ಲ ಮಾಡ್ಕೋತೀರೋ ಸೇಮ್ ಅದೇ ರೀತಿ. ಸ್ವಲ್ಪ ಜನ ವಡೆನ ತೆಳ್ಳಗೆ ಇಷ್ಟಪಡ್ತಾರೆ, ಸ್ವಲ್ಪ ಜನ ಸ್ವಲ್ಪ ದಪ್ಪ ಥರ ಇಷ್ಟಪಡ್ತಾರೆ. ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವಡೆ ಥರ ಈ ಥರ ಬಟರ್ ಪೇಪರಲ್ಲಿ ತಟ್ಕೊಳ್ಳೋಣ. ಈಗ ನಮ್ಮ ವಡೆ ರೆಡಿಯಾಗಿದೆ. ನೀಟಾಗಿ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ತಗೊಂಡು ಸರ್ವ್ ಮಾಡೋಣ.
ಸೊ ಗೈಸ್, ನಮ್ಮ ರವೆ ವಡೆ ರೆಡಿಯಾಗಿದೆ. ಇದನ್ನು ನೀವು ಚಟ್ನಿ ಜೊತೆ, ಕೆಚಪ್ ಜೊತೆ, ಸಾಸ್ ಜೊತೆ, 3 ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಮತ್ತು ಈ ರವೆ ವಡೆಗೆ ನಾವೇನು ಮಿಶ್ರಣ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ರೊಟ್ಟಿ ಥರ ತಟ್ಕೊಂಡು ರವೆ ರೊಟ್ಟಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಅದು ಕೂಡ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಮೊಸರು ಕೆಲವು ಮಕ್ಕಳು ಮೊಸರು ತಿನ್ನೋಕ್ಕೆ ಹಾಗೆ ಕುಡಿಯೋಕ್ಕೆ, ಮಜ್ಜಿಗೆ ಮಾಡಿ ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ. ಅಂಥ ಮಕ್ಕಳಿಗೆ ಮೊಸರನ್ನು ತಿನ್ನೋ ಥರ ಮಾಡೋಕ್ಕೆ ಇದೊಂದು ಬೆಸ್ಟ್ ರೆಸಿಪಿ. ನಿಮ್ಮ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.